ಸ್ವಾಮಿ ಅವಳನ್ನು ನೀವು ವಿವಾಹ ಮಾಡಬೇಕು ಅಂತ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಸ್ವಾಮಿ ಹೀಗೆ ಬಂದಿರುವಂತಹ ಈ ರಾಮಾವತಾರವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಮುನ್ಮದುವೆ ಮಾಡಿಕೊಂಡು ಅಂತ ನಮ್ಮ ಸ್ವಾಮಿ ಕೃಷ್ಣಾವತಾರ ಆಗಿ ಆಮೇಲೆ ಈ ಶ್ರೀನಿವಾಸರಾದಾಗ ಅದೇ ವೇದವತಿನೇ ಪದ್ಮಾವತಿಯಾಗಿ ಬಂದಿದ್ದು. ಆ ಪದ್ಮಾವತಿಯಲ್ಲಿ ವೇದವತಿ ಪದ್ಮಾವತಿಯಲ್ಲಿ ಪರಮಾತ್ಮ ಶ್ರೀನಿವಾಸದೇವರು ಮದುವೆ ಮಾಡಿಕೊಂಡ. ಮತ್ತು ಶ್ರೀನಿವಾಸ ಕಲ್ಯಾಣ ಮನೆಯಿಂದ ನಡೆಯುವುದೇ ಕೇಳಿಸಿರುತ್ತೆ. ವಿಜಯದಶಮಿ ತನಕ ಎಲ್ಲ ಶ್ರೀನಿವಾಸ ಕಲ್ಯಾಣ ಹೇಳೋದಕ್ಕೆ ಇವತ್ತು ಸರ್ವಸ್ವೇ ನಡೆಯುತ್ತದೆ. ಅಂದ್ರೆ ದುರಾಧರ್ಶ ಹಿಂಗಾದ ವೇದವತಿ ಯಾರು? ಅವಳ ಜೀವನ ಮಹಾಲಕ್ಷ್ಮಿನ ವೇದವತಿ ಇದ್ದದ್ದು. ವೇದವತಿ ಲಕ್ಷ್ಮೀದೇವಿನೇ, ಬೇರೆ ಯಾರಿಗೆ ಸಾಧ್ಯ ಇಲ್ಲ. ಕಾರಣ ಬ್ರಹ್ಮಪೂಜಿತಾ ಅಂದಿದ್ದಾರೆ. ಅಲ್ಲಿ ಕಡೆಗೆ ಏನ್ ಮಾಡಬೇಕು ಅವರು? ಈ ವೇದವತಿ ಇಲ್ಲಿ ರಾಮಾವತಾರ ಕಾಲದಲ್ಲಿ ಎರಡು ಸೀತಾ ಬಂದಾಗ ಮುಂದೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ ರಾಮದೇವರು ಅಲ್ಲಿ ತನಕ ಏನು ಗೊತ್ತಿರಬೇಕು. ಅಲ್ಲಿ ತನಕ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರಿಂದ ಪೂಜಾ ಸ್ವೀಕಾರವನ್ನು ಮಾಡುತ್ತಾ ವೇದವತಿ ಸತ್ಯಲೋಕದಲ್ಲಿ ಅವಳೇ ಆಕಾಶರಾಜನಲ್ಲಿ ಪದ್ಮಾವತಿಯಾಗಿ ಬಂದವರು. ಅಂದ್ರೆ ಬ್ರಹ್ಮದೇವರಿಂದ ಪೂಜಿಸಲು ಅಂತಂದ ಮೇಲೆ ಅವ್ರು ಸಾಮಾನ್ಯರಾಗ್ತಾರ ಮಹಾಲಕ್ಷ್ಮಿ ಹೌದು. ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ಒಂದು ರೂಪ ಯಾರು? ವೇದವತಿ. ಆ ವೇದವತಿ ಇದ್ದಾರೆ ಸೀತಾ ಆಕೃತಿಯಲ್ಲಿ. ಸೀತಾದೇವಿಯ ಆ ಒಂದು ಬಗ್ಗೆ ಏನಂತೀರೋ ರಾಮ ಎದುರು ಹೋದ ಅಂತ ಅಲ್ಲಿ ಮತ್ತೆ ಲಕ್ಷ್ಮೀದೇವಿ ಇದ್ದಾಳಂತೆ. ಮತ್ತೆ ಲಕ್ಷ್ಮೀದೇವಿ ಇದ್ದಾಗ ದುರಾದರ್ಶನಿಂದ ಮತ್ತು ಲಕ್ಷ್ಮೀದೇವಿ ಯಾವ ಮುಟ್ಟಲಿಕ್ಕಾಗೋದಿಲ್ಲ, ಎಡಲಿಕ್ಕಾಗೋದಿಲ್ಲ, ಎತ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಈ ಮಾತು ಹೆಂಗರ್ಥ ಅದಕ್ಕೆ ಅಲ್ಲಿ ತಿಳಿಯಬೇಕಾದಂತಹ ಅಂಶ, ರಾವಣ ಸ್ಪರ್ಶ ಮಾಡಿದಾಗ, ಎದುರಾಗ, ಎತ್ಕೊಂಡು ಹೋದಾಗ ಆ ಎಲ್ಲ ವ್ಯವಹಾರವನ್ನು ಗಮನಿಸಿದ್ದಂತಹ ಈಗ ಗೊತ್ತಾಯ್ತು. ಆರು ಮುಖ್ಯದಾಚಾರವನ್ನು ಮಾತನಾಡಿದೆ. ಪ್ರವೇಶ ಚಕ್ರ ದೇವ್ಯಾಸ್ತ ಸನ್ನಿಹಿತ ವ್ಯವಹಾರ ಶಿಕ್ಷೆ. ಲಕ್ಷ್ಮೀದೇವಿ ಸೀತಾ ಆರೋಪವನ್ನೇ ಕೈಲಾಸಕೊಂಡು ಹೋಗ್ಬಿಟ್ಟು ಸರಿ, ಹಾಗಂತ ತನ್ನ ಯಾವ ರೂಪದ ಸನ್ನಿಧಾನವೂ ಅಲ್ಲಿಲ್ಲ ಅಲ್ಲ, ಒಂದು ಸನ್ನಿಧಾನ ಇಟ್ಟಿದ್ದಾರೆ. ಯಾರು? ಮಹಾಲಕ್ಷ್ಮೀ ದೇವಿ. ದೇವ್ಯಾಸ್ತ ಸನ್ನಿಧಿಯಿಂದ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವೂ ಇತ್ತು. ಯಾಕಿತ್ತು ಅಂದ್ರೆ ಲಕ್ಷ್ಮೀದೇವಿ ಸನ್ನಿಧಾನ ಇದೆ ಅಂತ ಆದರೆ ಮತ್ತು ಅವರು ಕೈಲಾಸಕ್ಕೆ ಹೋಗಿದ್ದಾರೆ, ವೇಸ್ಟ್ ಆಗ್ತಿತ್ತು ಇದು. ಹಂಗಲ್ಲ, ಈ ಸೀತಾ ಈ ರೂಪದ ಒಂದು ಸಂಬಂಧವನ್ನೇ ಕೈಲಾಸಕ್ಕೆ ಹೋಗಿ ಮತ್ತೊಂದು ರೂಪದ ಸಂಬಂಧ ಯಾವುದು? ವೇದವತಿಯಂತಹ ಆ ರೂಪದಿಂದ ಅಲ್ಲಿ ಸನ್ನಿಧಾನ ಸ್ವತಂತ್ರ ಮಹಾಲಕ್ಷ್ಮೀ ದೇವಿ ಸನ್ನಿಧಾನ ಇದೆ. ಮಕ್ಕಳ ದುರಾದರ್ಶ ಹೆಂಗಾಗಲು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ತಿಳಿಸ್ತಾ ಎಷ್ಟು ಸನ್ನಿಧಾನದ ಆ ಒಂದು ವಿಚಾರ ಅಂತಂದರೆ ಅಲ್ಲಿ ಕೇವಲ ಇಂದ್ರ ಇದ್ದಿದ್ದರೆ ಲಕ್ಷ್ಮೀದೇವಿಯ ಆ ಒಂದು ಸಂಬಂಧ ಅಲ್ಲಿ ಇಂದ್ರಾಂತರಾಗಿದ್ದರೆ ಆಗ ಆಕರ್ಷಣೆ ಎಷ್ಟು ಅಲ್ಲ ಓದಿ ಬರ್ತಕ್ಕಂತಹ ವಿಚಾರ ಇದರಲ್ಲಿ ಹಿಂದಿತ್ತು. ಆ ಒಂದು ವಿಷಯ ಸೀತಾದೇವಿ ಲಕ್ಷ್ಮೀದೇವಿ ಹೊರನಾಮೇ ಇಲ್ಲ ಅಂತ ಆದರೆ ಆಗ ಕೇವಲ ಇಂದ್ರ ಇದ್ದ ಅಂದರೆ ರಾವಣನಿಗೆ ಅಷ್ಟು ಆಕರ್ಷಣೆ ಬರ್ತದೆ. ಅದನ್ನು ಮುಸ್ಲಿಕ್ಕೆ ಬಂದಾಗ ಆಗ ಆ ಸಂವಿಧಾನವನ್ನು ಇರ್ತದೆ. ಆದರೆ ದೂರ ಇದ್ದಾಗ ತನ್ನ ಸಂವಿಧಾನವನ್ನೇ ಅಲ್ಲಿ ಇದ್ದೇ ಇತ್ತು. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯಲ್ಲಿ ಅವು ಹಠಾತ್ ಎತ್ಕೊಂಡು ಹೋಗೋದು ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಕಾರಣ ಅವರು ದುರಾಕರ್ಷ. ಮತ್ತಷ್ಟೇ ಹೇಳಿದ್ದೇನೆ, ಎಳಿತಾ ಇದ್ರು, ಆಕರ್ಷಣೆ ಮಾಡುತ್ತಿತ್ತು. ಆ ಆಕರ್ಷಣೆ ಮಾಡೋದಕ್ಕೆ
ಒಂದು ರೂಪದ ಸನ್ನಿಧಾನವೂ ಇತ್ತು. ಎಲ್ಲಿ ಆ ಸೀತಾ ಆಕೃತಿ. ಆ ರೂಪಣೆ ಯಾರು? ವೇದವತಿ. ಅದು ಮಹಾಲಕ್ಷ್ಮೀ ದೇವಿಯ ರೂಪಣೆ. ವೇದವತಿ ಆಗ್ತದೆ, ಸೀತಾನೇ ಆಗ್ತಿತ್ತಲ್ಲ. ಈ ಕೆಲಸ ಮಾಡಲಿಕ್ಕೆ ಇರೋ ಸೀತಾದೇವಿಯನ್ನೇ ಅಲ್ಲಿ ಕಳಿಸಿ ಆಮೇಲೆ ಮತ್ತು ವೇದವತಿಯನ್ನು ಕಂಡು ಇಲ್ಲಿಟ್ಟು ಅವರ ರಾವಣ ಟಚ್ ಮಾಡಬೇಕಾದ್ರೆ ಅವಳ ಅಲ್ಲಿಂದ ಹೋಗಿ ಆ ಇಂದ್ರ ಮಾತ್ರ ಇತ್ತು. ಆಮೇಲೆ ಆ ಇಂದ್ರ ರಾವಣ ದೂರ ಹೋಗ್ತಿದ್ದ, ಹಿಂದೆ ನೋಡಿದ್ರೆ ಸೀತಾದೇವಿ ಆಕರ್ಷಣೆ ಆಗಬೇಕು, ಅದನ್ನು ಮತ್ತೆ ಆ ಸಂವಿಧಾನ ಇತ್ತು. ಏನಿಲ್ಲ, ಏನು ತಕ್ಕದ್ದು, ಎಷ್ಟು ಕೆಲಸ, ಅದರ ಒಂದು ಸೀತಾದೇವಿ ಸಿಕ್ಕಿದ್ರೆ ಆಗೋಗ್ತಿತ್ತು. ಇದು ವೇದವತಿಯೇ ಆಗ್ತಿತ್ತು. ಪ್ರಶ್ನೆ ಬರ್ತದೆ. ಕಾರಣ ವೇದವತಿ ಶಾಪ ಇತ್ತು ರಾವಣನಿಗೆ. ನಾನೇ ನಿನಗೆ ನಾಶಕ್ಕೆ ಕಾರಣ ಆಗಿರ್ತೀನಿ ಅಂತ ರಾವಣನಿಗೆ ಶಾಪವನ್ನು ಕೊಟ್ಟಂತ ಕಬಂಧ ಇದೆ. ಆ ಕಥಾ ಸಂಯೋಜನೆಯನ್ನು ಅದು ಯಾರು ಬಂದಿರೋದು? ಅದು ವೇದವತಿ. ಅದು ಬಂದಿರತಕ್ಕಂತಹ ಒಂದು ಕ್ರಮ. ಹೀಗೆ ಯಾಸುಗಂಧಾತ್ಯರಾಸಾರಿ ನವದ್ವಾರಾಖಿಲೇನಯಾರ್ಷ, ಹೀಗೆ ಅಖಿಲೇನ ದುರಾಧರ್ಶ. ಯಾರು ಮಹಾಲಕ್ಷ್ಮೀ ದೇವಿಯನ್ನು ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ, ಅವಳು ದುರಾಧರ್ಶರು ಅನ್ನೋದನ್ನು ವೇದವನ್ನು ತಿಳಿಸಿದೆ. ದುರಾಧರ್ಶ ಇನ್ನಷ್ಟೇ ಅಲ್ಲ, ಅದೇ ಮಹಾಲಕ್ಷ್ಮೀ ದೇವಿಯ ರೂಪನೇ ರುಕ್ಮಿಣಿ ದೇವಿ. ಹೌದಷ್ಟು ಅಂಥ ರುಕ್ಮಿಣಿಯನ್ನು ಶಿಷ್ಪಾಲನೆ ಗಂಟು ಹಾಕಬೇಕು ಎಷ್ಟು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿ ರುಕ್ಮಿಣಿ ದೇವಿ ಪತ್ರ ಬರೆದು ಕೃಷ್ಣ ಪರಮಾತ್ಮನಿಗೆ ಸಂಸ್ಕಾರ ರಥ ತಗೊಂಡು ಬಂದ. ಊರು ಹೊರಗಿರತಕ್ಕಂತಹ ಪಾರ್ವತಿ ಮಂದಿರದಲ್ಲಿ ರುಕ್ಮಿಣಿ ದೇವಿ ಪೂಜಾವನ್ನು ಮಾಡಿ ಹೊರಗೆ ಬರೆದಿದ್ದಂತೆ ಆಗ ಪರಮಾತ್ಮ ರಥದಲ್ಲಿ ಯಾರನ್ನೇ ರುಕ್ಮಿಣಿಯನ್ನೇ ಹಂಚಿಸಿಕೊಂಡು ಕರ್ಕೊಂಡು ಹೊರಟ. ಅದೊಂದು ಕಥಾ ಎಲ್ಲರಿಗೂ ಪ್ರಸಿದ್ಧ. ಅದು ಕಥಾ ಪ್ರಸಿದ್ಧ. ಅದೊಂದು ಬಂದಕ್ಕೆ ಸಂದರ್ಭ ಅಖಿಲೇ ನಯಾ ದುರಾಧರ್ಶ ಅದನ್ನು ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ದುರಾಧರ್ಶರು ಮಹಾಲಕ್ಷ್ಮೀ ದೇವಿ ಈ ಮಹಿಮೆ. ದುರಾಧರ್ಶ ಅಂದರೆ ಅವಳ ಬಲದಿಂದ ನೀವೆಲ್ಲರೂ ನಿಯಂತ್ರಿಸಲೇ ಹೊರತು ನಿಮ್ಮ ಬಲದಿಂದ ಅವರನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅಲ್ಲೊಂದು ಸಂದೇಶ. ಎಲ್ಲಿ ರುಕ್ಮಿಣಿಯನ್ನೇ ಕೃಷ್ಣ ಬಂದು ಏನಾದರೂ ಕೂಡ ಬಲಾತ್ಕಾರದಿಂದ ಅದರಿಂದ ಇದರಿಂದ ಹರಿಶನ್ನು ಕರ್ಕೊಂಡು ಹೋಗಿಬಿಡ್ತಾನೋ ಅನ್ನೋದಕ್ಕೋಸ್ಕರವಾಗಿ ಅಲ್ಲಿ ಲಕ್ಷಗಟ್ಟಲೆ ಸೇನಾವನ್ನು ಇಟ್ಟಿದ್ದರು. ಎಲ್ಲಿ ರುಕ್ಮಿಣಿಯ ಸುತ್ತು ಕೂಡ ಮತ್ತೇನು ಯಾರು ಬಂದಿರಲಿಲ್ಲಪ್ಪ, ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಕಂಡೇ ಇಲ್ಲ. ಬರೀ ಒಬ್ಬರೇ ಹೋಗಿ ಹೋಗಿ ಅಲ್ಲಿ ಪಾರ್ಕ್ನಲ್ಲಿ ಕಾಯ್ತಾ ಇದ್ದು ಬೈಕ್ ತಗೊಂಬಂದ ಕರ್ಕೊಂಡು ಹೋಗಿಲ್ಲ. ಇದೇನು ಮಾಡಲಿಲ್ಲ. ನಮಗಾಗಿ ಲಕ್ಷೋಪಲಕ್ಷ ಜನ ಎಲ್ಲಾ ಸೈನಿಕರಿದ್ದಾರೆ, ಶಸ್ತ್ರಧಾರಿಗಳಿದ್ದಾರೆ, ಗುಂಡುಗಾರರಿದ್ದಾರೆ, ಖಡ್ಗವನ್ನು ಹಿಡಿದಿದ್ದಾರೆ. ಅಂತಹ ಚತುರಂಗಿಣಿ ಸೇನಾ ಸಮಕ್ಷಮದಲ್ಲೇನೆ ಅವರೆಲ್ಲರೂ ಕೂಡ ನೋಡುತ್ತಿದ್ದಂತೆಯೇ ಮತ್ತೆ ಅವರೇ ತುಂಬಿದ್ರು. ಅವ್ರು ಬಂದ ಕೃಷ್ಣ ರಥದಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾ, ಅಡುಗಟ್ಟಬೇಕಾಗಿತ್ತು, ಯುದ್ಧವನ್ನು ಬರಬೇಕಾಗಿತ್ತು, ಏನು ಮಾಡಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಅಖಿಲೇ ನಯ ದುರಾಧರ್ಶ. ಯಾರು ಲಕ್ಷ್ಮೀ ದೇವಿಯನ್ನು ಕಲಿಯೋ ಸಾಮರ್ಥ್ಯ ಇಲ್ಲ, ಅವನು ತಿಳಿದಿರ್ತಕ್ಕಂತಹ ಶಕ್ತಿ ಯಾವುದು ಆಗೋದಿಲ್ಲ ಅನ್ನೋದು ತೋರಿಸ್ತಾ ಇದ್ದಾರೆ. ಇದರಿಂದ ತಾತ್ಪರ್ಯ ಆಗ ರುಕ್ಮಿಣೀ ದೇವಿ ಹೊರಗೆ ಬಂದ ಹಿಂದೆ ನೋಡಿದ್ರು. ಅವಳ ಮುಖ, ಅವಳ ಸೌಂದರ್ಯ, ಅವಳ ದೃಷ್ಟಿ, ಅವಳ ಒಂದು ಕಪೋಲ, ಅವಳ ಮೂಗು, ಅವಳ ಮೂಗು, ಆ ಒಂದು ಮುಖದ ಒಂದು ಕಿಂಚಿತ್ ಸೌಂದರ್ಯವನ್ನ ಅವತ್ತು ಜಗತ್ತಿಗೆ ಅರ್ಥ ಮಾಡಿಸಿ ಆಕರ್ಷಣವನ್ನು ಮಾಡಿಸಿದ್ದಂತೆಯೇ ಕೈಯಲ್ಲಿರತಕ್ಕ ಶಸ್ತ್ರಾಸ್ತ್ರದಲ್ಲಿ ಜಾರಿ ಹೋಗಿ ಎಲ್ಲಾ ಸೈನಿಕರು ಕೂಡ ನಿಶ್ಚಯಿಸಿದ್ದರಾದರು. ಇನ್ನು ಅಷ್ಟೇ ಅಲ್ಲ, ಆತ ಬಾಯಿ ತಿಳಿದ್ರು, ಕಣ್ಣು ಬಿಟ್ಟು ನೋಡ್ತಾ ನಿಂತರು. ಲಕ್ಷ್ಮೀದೇವಿ ಅಂದರು, ನನಗೆ ನೀವೆಲ್ಲರೂ ಕೂಡ ತಿಳಿದುಕೊಂಡಿರಿ, ನನ್ನನ್ನು ಏನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಏನಾದ್ರು ಮಾಡ್ತೀವಿ, ಏನ್ ಮಾಡಿದೆಲ್ಲ ಏನಾದ್ರೂ ಇದೇ ಸೌಂದರ್ಯವನ್ನು ಇನ್ನೊಂದು 2 ಡಿಗ್ರಿ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಅಷ್ಟೇ ನಿಂತಿರೋದು. ನಿಮ್ಮಿಂದ ನನ್ನನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲೋ. ನಾನು ದುರಾಧರ್ಶ ಮಹಿಮಾ, ಯಾವ ಮಹಿಮಾ? ದುರಾಧರ್ಶ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ದುರಾಧರ್ಶ ಅಂದ್ರೆ ಮಹಾಲಕ್ಷ್ಮೀ ದೇವಿ ದುರಾಧರ್ಶ. ಅವರನ್ನು ದರ್ಶನವನ್ನು ಮಾಡಿ
ನಾವು ನಮ್ಮ ಬಲದಿಂದ ಅದನ್ನು ನಿಯಂತ್ರಣ ಮಾಡಿ ಹೆಂಗ್ ಬೇಕಾದ್ರೆ ಎಳ್ಕೊಂಡು ಹೋಗ್ತೀವಿ ಎಂಬುದಕ್ಕೆ ವಸ್ತು ಅಲ್ಲ. ಮಹಾಲಕ್ಷ್ಮೀ ದೇವಿಯ ಸ್ಥಾನ ಅಷ್ಟು ದೊಡ್ಡದಿದೆ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಅದರಲ್ಲಿ ಅಖಿಲೇನಯ ದುರಾಧರ್ಷ ಮಹಾಲಕ್ಷ್ಮೀ ದೇವಿಗೆ ಮತ್ತೊಂದು ಹೆಸರು ಏನಂತ, ಲಕ್ಷ್ಮೀ ದೇವಿಗೆ ಚಂಚಲ. ಚಂಚಲ ಯಾರಿಗೆ? ಲಕ್ಷ್ಮೀ ದೇವಿ. ಲಕ್ಷ್ಮೀ ಚಂಚಲ ದೇವಿ ಅಂತಾರೆ ಲೋಕದ. ಚಂಚಲ ಅಂದ್ರೆ ಒಂದ್ ಕಡೆ ಸ್ಥಿರವಾಗಿ ಇರೋದಿಲ್ಲ ಅಂತ ಮೇಲ್ನೋಟದಲ್ಲಿರ್ತಕ್ಕಂತಹ ಒಂದು ಅಭಿಪ್ರಾಯ. ಆದ್ರೆ ಕರೆನಾ? ಅವಳು ಅಚಲಾನೂ ಆಗಿದ್ದಾರೆ. ಅಚಲ ಅನ್ನೋದು ಲಕ್ಷ್ಮೀ ದೇವಿ ಹೆಸರು, ಚಂಚಲ ಅನ್ನೋದು ಮಹಾಲಕ್ಷ್ಮೀ ದೇವಿಗೆ ಹೆಸರು. ಹೌದಾ? ಅಚಲ ಅಂತ ಭೂದೇವಿಗೆ ಏನು ಹೇಳ್ತಾರೆ? ಅಚಲ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿ ಅಚಲ, ಮಹಾಲಕ್ಷ್ಮೀ ದೇವಿ ಚಂಚಲ. ಮತ್ತೆ ಎರಡೂ ಶಬ್ದ ಆಡ್ತೀವಲ್ಲ ನಾವು ಅಂತ ಮನಸ್ಸನ್ನು ಬಂದ್ರೆ, ಅಚಲಾನೂ ಹೌದು ಚಂಚಲಾನೂ ಹೌದು. ಎಲ್ಲಿ ಅಚಲ? ಪರಮಾತ್ಮನ ಹತ್ತಿರ ಅಚಲ. ಎಲ್ಲಿ ಚಂಚಲ? ದೇವರ ಹತ್ತಿರ ಅವರು ಚಂಚಲ. ಹಿಂಗಿದ್ದಾರೆ ಅಂದರೆ ಪರಮಾತ್ಮನನ್ನೇ ಎಂದು ಬಿಡ್ತಕ್ಕವಳು. ಸದಾ ಪರಮಾತ್ಮ ವಕ್ಷಸ್ಥಳದಲ್ಲಿ ಶಿವಸ್ವರೂಪದಿಂದ ಅಲ್ಲಿ ಸದಾ ಸನ್ನಿಧಾನವನ್ನು ಇಟ್ಟುಕೊಂಡೇನೆ ದೇವರ ಹತ್ತಿರ ಇದ್ದೇ ಇದ್ದಾರೆ. ಅಲ್ಲ ಅಚಲಾನೆ. ಮತ್ತು ಚಂಚಲ ಯಾಕೆ ಅಂತಂದ್ರೆ ಯಾವಾಗಲೂ ಬೇಕು ಬೇಕು ನಾವು ಬೆಳೆದು ಹೋಗ್ತೀವಿ. ನಮ್ಮೊಂದು ದೊಡ್ಡ ಯಾವುದರ ಮೇಲೆ? ಐಶ್ವರ್ಯದ ಮೇಲೆ. ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ ಪದಾರ್ಥದ ಮೇಲೆ. ಏನಾದರೂ ಕೂಡ ಇದನ್ನು ಮಾತ್ರ ನಾವು ಕಳ್ಕೊಳ್ಳೋದಿಲ್ಲ, ಇದನ್ನು ಮಾತ್ರ ನಾವು ಬಿಡೋದಿಲ್ಲ, ಇದು ನಮ್ಮ ಹತ್ರನೇ ಇರಬೇಕು. ಭಾಳ ಅದರ ಮೇಲೆ ನಾವು 108 ಕ್ರಮದಿಂದ ನಾವು ಅದಕ್ಕೆ ಮಾಡ್ತಿರ್ತೀವಿ. ವಿಚಾರವನ್ನು ಮಾಡ್ತಾ ಗಟ್ಟಿ ಹಿಡ್ಕೋಬೇಕು. ಯಾವುದನ್ನೇ? ಲಕ್ಷ್ಮೀ ದೇವಿಯಲ್ಲಿ ಈಗ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಮ್ಮ ಪ್ರಯತ್ನ ಅದು ನಿಮ್ಮ ಜೀವನದಲ್ಲಿ ನಾವಿಲ್ಲ. ನಿನ್ನಿಂದ ನಾನು ನಮಗೆ ನಿಯಂತ್ರಣಕ್ಕೆ ಒಳಪಡತಕ್ಕ ವಸ್ತು ಆಗಿಲ್ಲ. ನಾನು ದುರಾಧರ್ಷ, ಅಖಿಲೈರಪಿ ದುರಾಧರ್ಷ. ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ಲಕ್ಷ್ಮೀ ದೇವಿ ಏನಾಗಿದ್ದಾಳವಳು? ಅವಳು ಚಂಚಲ ಅನ್ನು ಆಗಿದ್ದಾಳೆ. ಅಂದ್ರೆ ಮಹಾಲಕ್ಷ್ಮೀ ದೇವಿ ಚಂಚಲ ಆಗಿರೋದು ಅದು ಗುಣನೋ ಅದು ದೋಷನೋ ಅಂತ ಪ್ರಶ್ನೆ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ಯಾವ ಒಂದು ಮತ, ಯಾವ ಒಂದು ಅಭಿಮಾನ, ನಾವು ಈ ಐಶ್ವರ್ಯವನ್ನೇ ನಮ್ಮ ದೃಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದೇ ಸೇರ್ತೀವಿ ಎಂಬತಕ್ಕಂತಹ ಆ ಒಂದು ಉನ್ಮತ್ತದ ಪ್ರವೃತ್ತಿ ನಮ್ಮಲ್ಲಿ ನಡೆಯೋದಿದೆ. ಅದನ್ನು ಮುರಿಸ್ತಕ್ಕಂತಹ ಕ್ರಮದಿಂದ ಅವರು ಚಂಚಲರಾಗಿ ದುರಾಧರ್ಷರಾಗಿ ಇರೋರಿದೆಯಲ್ಲ, ಅದು ಗುಣನೇ ಹೊತ್ತು ಅದು ದೋಷ ಅಲ್ಲ. ಅದನ್ನೇ ಅಖಿಲೇ ನಯ ದುರಾಧರ್ಷ. ಇನ್ನೇ ವೇದ ಮಂತ್ರದಲ್ಲಿ ಕರೀಶಿನಿ ಒಂದು ಶಬ್ದ ಬಂದಿದೆ, ಗೊತ್ತಾಯ್ತು? ಎಲ್ಲಿ? ಆ ಶ್ರೀಸೂಕ್ತದ ಕೆಳಗೆ ಕರೀಶಿನಿ. ಕರೀಶಿನಿ ಅಂತಂದ್ರೆ ಏನು? ಕರೀಶ ಅಂತಂದ್ರೆ ಒಣಗಿರ್ತಕ್ಕಂತಹ ಆಕಳಿನ ಸಗಣಿಗೆ ಕರೀಶ ಅಂತ ಹೇಳಿದ್ದಾರೆ, ಗೊತ್ತಾಯ್ತು? ಆಕಳಿನ ಸಗಣಿಗೆ, ಗೋಮಯಕ್ಕೆ ಅದು ಒಣಗಿದ ಅಂದ್ರೆ ಒಣಗಿರ್ತಕ್ಕಂಥದ್ದಕ್ಕೆ ಲೋಕದಲ್ಲಿ ಬೇರೆ ಹಿಂಸೆ ಕರೀತಾರೆ, ಕಟ್ಟಿರ್ತಕ್ಕಂಥದ್ದಾದ್ರೆ. ಅಥವಾ ಮತ್ತೊಂದು ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ಕುಳ್ಳು ಅಂತ ಕರೀತಾರೆ, ಗೊತ್ತಾಯ್ತು? ಹೌದಾ? ಧರಣಿ, ಕುಳ್ಳು ಇವೆಲ್ಲ ಏನದು? ಕರೀಶ ಅನ್ನೋದು ಕರೀಶಿನಿ. ಅಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ ಅನ್ನೋದು ಹೇಳ್ತಾ ಇದ್ದಾರೆ. ನಾವು ಗೋಮಯದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತಂದ್ರೆ ಅರ್ಥ ಮಾಡ್ತೀವಿ. ಈ ಕರೀಶಿನಿ ಕುಳ್ಳಿನಲ್ಲಿದ್ದಾಳೆ ಅಂತ ಏನರ್ಥ? ಜರಡಿಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತಂದ್ರೆ ಏನರ್ಥ? ಈ ಒಣಗಿರ್ತಕ್ಕಂತಹ ಗೋಮಯದಲ್ಲಿ ಅಲ್ಲಿ ಮಹಾಲಕ್ಷ್ಮೀ ದೇವಿ ಅಂತ ಕರೆದಿತ್ತು ಯಾವ ಕಾರಣದಿಂದ? ಅದರ ಅಭಿಪ್ರಾಯ ಸ್ಪಷ್ಟ ಆಗುವುದಿಲ್ಲ. ಅದಕ್ಕೆ ಈ ಹೇಳ್ತಾ ಇರೋದು ಭೂದೇವಿಗಳು, ಹೋದಷ್ಟು ಗಂಧದ್ವಾರ ಇವೆಲ್ಲ ಹೊರಟಿರೋದೇನೆ ಭೂದೇವಿಯ ಚಿತ್ರಣ. ಭೂದೇವಿಯಲ್ಲಿ ಅಲ್ಲಿ ಭೂಮಿಯಲ್ಲಿರ್ತಕ್ಕ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ, ಅದನ್ನೇ ವರ್ಣನವನ್ನು ಮಾಡುವುದು ಈ ಸ್ತೋತ್ರ. ಅಲ್ಲಿ ವಾದರಾಯ ಸ್ವಾಮಿಗಳು ಸಮನ್ವಯವನ್ನು ಮಾಡಿ ತೋರಿಸಿದರು. ಏನಂತ? ದುರಾಧರ್ಷ ಸರ್ವಸತ್ಯೋದಯಾರ್ಥಂ ಯಾಕರೀಷಿಣಿ. ಲಕ್ಷ್ಮೀದೇವಿ ಯಾಕೆ ಕರೀಷಿಣಿ
ಅಂತಂತಂದ್ರೆ ಸರ್ವಸತ್ಯ ಉದಯಾರ್ಥಂ ಯಾ ಕರೀಷಿಣಿ. ಗೊತ್ತಾಯ್ತು? ಸರ್ವಸತ್ಯ ಉದಯಾರ್ಥ, ಭೂಮಿಯಲ್ಲಿ ಏನೇನು ಸತ್ಯಗಳಿದ್ದಾವೆ ಆ ಎಲ್ಲ ಸತ್ಯಗಳು ಕೂಡ ಉದಯ ಆಗಬೇಕು ಅಂತಾದರೆ, ಅವು ಹುಟ್ಟಬೇಕು ಅಂತಾದರೆ ಅದಕ್ಕೆ ಭೂಮಿ ಫಲವತ್ತವಾಗಿರಬೇಕು. ಅಂತಹ ಭೂಮಿ ಫಲವತ್ತಾಗಿ ಆಗತಕ್ಕಂತಹದ್ದು ಯಾವುದರಿಂದ? ಒಣಗಿರತಕ್ಕ ಗೋಮಯದಿಂದ, ಹಸಿಯಾದ ಗೋಮಯದಿಂದ ಅಲ್ಲ. ಗೊತ್ತಾಯ್ತಲ್ಲ? ಕರೀಷಿಣಿ, ಗಿಡಕ್ಕೆ ಅದು ಚೆನ್ನಾಗಿ ಬೆಳಿಬೇಕು ಅಂತಾದಾಗ ಯಾವುದನ್ನು ಹಾಕ್ತಾರೆ? ಒಣಗಿರಬೇಕು ಗೋಮಯ, ಅಂದ್ರೆ ಅದು ಗೊಬ್ಬರ ಅಂತ ಆಗುತ್ತೆ. ಅದು ಹಸಿಯಾದದ್ದು ಎಂದೂ ಕೂಡ ಅದು ಹಿತಕರ ಆಗೋದಿಲ್ಲ. ಅಂದ್ರೆ ಕರೀಷಿಣಿ ಅಂತ ಲಕ್ಷ್ಮೀ ದೇವಿಯಲ್ಲಿ ಆ ಒಣಗಿರತಕ್ಕ ಗೋಮಯದಲ್ಲಿ ಅವರ ರೂಪವನ್ನೇ ಅದನ್ನೇನು ವೇದ ಮಂತ್ರಗಳು ಕೊಂಡಾಡತಕ್ಕಂಥದ್ದಿದೆ. ಅದು ಯಾವ ದೃಷ್ಟಿಯಿಂದ? ಅದು ಜಗತ್ತಿನಲ್ಲಿ ಎಲ್ಲ ಸಸ್ಯಗಳಿಗೆ ಅಭಿವೃದ್ಧಿಯನ್ನು ನೋಡತಕ್ಕಂತಹ ಲಕ್ಷ್ಮೀ ದೇವಿಯ ಸನ್ನಿಧಾನ ಭೂಮಿಯಲ್ಲಿ ಇದೆ. ಅದು ಕರೀಷಿಣಿ ಅನ್ನೋದಕ್ಕೆ ತಿಳಿಸಿರ್ತಕ್ಕ ವಿಚಾರ. ಹೀಗೆ ಸುರಾಧರ್ಷ ಸರ್ವಸಸ್ಯೋದಯಾರ್ಥಂ ಯಾ ಕರೀಷಿಣಿ. ಇನ್ನು ನಿತ್ಯ ಪುಷ್ಟ ಅನ್ನೋದೊಂದು ವೇದ ಮಂತ್ರದಲ್ಲಿ ಲಕ್ಷ್ಮೀ ದೇವಿಯನ್ನು ಕರೆದಿರ್ತಕ್ಕಂತಹ ಕ್ರಮ. ನಿತ್ಯ ಪುಷ್ಟ, ಪುಷ್ಟ ನಿತ್ಯ ಪುಷ್ಟ. ಪುಷ್ಟ ಅಂದ್ರೆ ಏನು? ಮೈಕೈ ತುಂಬಿಕೊಂಡಿರತಕ್ಕಂಥ ರಸಪುಷ್ಟ ಇಲ್ಲ, ಪುಷ್ಟ ಇಲ್ಲ. ನಿತ್ಯ ಪುಷ್ಟ ಅಂತಂದ್ರೆ ಏನರ್ಥ? ಮತ್ತು ಸ್ವಲ್ಪ ನಂಗೆ ಸರಿಯೆಲ್ಲ ಇತ್ತು, ಆದ್ರೆ ಈ ಪರವಾಗಿಲ್ಲ, ಕಣಕ್ಕೆ ತಗೊಂಡು ಸರಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಮೈಕೈ ತುಂಬಿಕೊಂಡಿದ್ದಾಳೆ ಅಂತ. ಅಂದ್ರೆ ಲಕ್ಷ್ಮೀ ದೇವಿ ಹೆಂಗಿದ್ದಾಳವರು ಅಂತಂದ್ರೆ ನಿತ್ಯ ಪುಷ್ಟ. ಯಾ ನಿತ್ಯ ಪುಷ್ಟ ಸರ್ವಾಂಗೈ ಸೌಂದರ್ಯಾದಿಗುಣೈರಪಿ. ಯಾ ಮಹಾಲಕ್ಷ್ಮೀ ದೇವಿ ಅವರು ನಿತ್ಯ ಪುಷ್ಟ, ಎಲ್ಲ ಕಾಲದಲ್ಲೂ ಏಕಪ್ರಕಾರವಾಗಿ ಪರಿಪುಷ್ಟವಾದಂತಹ ಸ್ವರೂಪವನ್ನು ಹೊಂದಿರುವುದು. ಬೇರೆ ಜೀವನಂತೆ ಕೆಲವು ಕಾಲ ಕರಗಿತ್ತು, ಆಮೇಲೆ ಆಮೇಲೆ ಪುಷ್ಟಳಾಗಿತ್ತು, ಮತ್ತೀಗ ವಾರ್ಧಕ್ಯ ಬಂತು, ಮತ್ತು ಸ್ವಲ್ಪ ಮತ್ತೆ ಕುಗ್ಗುತ್ತಾ ಹೋದ್ದು. ಈ ಕ್ರಮದಿಂದ ಏರಿಳಿತವನ್ನು ಕಾಣತಕ್ಕಂತಹ ಲೋಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಸ್ವರೂಪ ಲಕ್ಷ್ಮೀ ದೇವಿ ಅಲ್ಲ ಅನ್ನೋದನ್ನು ಅರ್ಥವನ್ನು ಮಾಡಿಸ್ತಕ್ಕಂಥದ್ದೇ ಏನಂತ? ನಿತ್ಯ ಪುಷ್ಟ. ಯಾ ನಿತ್ಯ ಪುಷ್ಟ ಸರ್ವಾಂಗೈ. ಹೀಗೆ ಸಕಲಾಂಗದಲ್ಲೂ ನಿತ್ಯ ಪುಷ್ಟಳಿದ್ದಾಳೆ. ಇನ್ನು ಮತ್ತೆ ಅಷ್ಟೇ ಅಲ್ಲ, ಯಾವ್ಯಾವ ನಿತ್ಯ ಪುಷ್ಟ? ಸೌಂದರ್ಯಾದಿ ಗುಣಗಳಿರಲಿ. ಸೌಂದರ್ಯಾದಿ ಗುಣಗಳಿಂದ ನಿತ್ಯ ಪುಷ್ಟಳಿದ್ದಾಳೆ. ಇಲ್ಲಿ ಸೌಂದರ್ಯಕ್ಕೆ ಆಗ್ತದೆ ಪಾದರಾಜಿಸ್ವಾಮಿ ಸ್ತ್ರೀಯರಲ್ಲಿ ಸೌಂದರ್ಯ ಪ್ರಧಾನವಾಗಿರುವುದು ಕಾಣತಕ್ಕ ಗುಣ. ಅದಕ್ಕೆ ಹರಿಭಕ್ತಿ, ಎಷ್ಟೋ ಜ್ಞಾನ, ಶಕ್ತಿ, ಸಾಮರ್ಥ್ಯ, ಕರ್ತೃತ್ವ, ಕ್ರಿಯಾಶಕ್ತಿ, ಇನ್ನು ಎಷ್ಟೆಷ್ಟೋ ಇರ್ತಾರಪ್ಪ. ಅದೆಲ್ಲದರ ಮಧ್ಯದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಕೊಂಡಾಡಬೇಕಾದರೆ ಸೌಂದರ್ಯಾದಿ ಗುಣೈರಪಿ ನಿತ್ಯ ಪುಷ್ಟ. ಈ ಸೌಂದರ್ಯ ಗುಣವನ್ನೇ ಯಾರು ಆರಂಭಿಕವಾಗಿಟ್ಟುಕೊಂಡು ವಿಚಾರವನ್ನು ತಗೊಳ್ತಾ ಇದ್ದಾರೆ. ಕಾರಣ ಸಂತೃಪ್ತಿ ಬರ್ತದೆ. ಅದಕ್ಕೆ ನಮ್ಮ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ, ತತ್ವನಿರ್ಣಯದಲ್ಲಿ ಎರಡು ಅಂಶವನ್ನು ತಿಳಿದಿರ್ತಕ್ಕಂಥದ್ದು. ಒಂದು, ತಾರತಮ್ಯವನ್ನು ನಾವು ತಿಳಿಯಬೇಕಾದಂತಹದ್ದು ಯಾವ ಗುಣಗಳಿಲ್ಲ ಅನ್ನೋದಕ್ಕೆ ನಿರ್ಣಾಯಕವಾದಂತಹ ಅಂಶವನ್ನು ತಿಳಿಸುತ್ತಾ, ತಾರತಮ್ಯ ಬಹು ಪ್ರಧಾನವಾದಂತಹ ಮೋಕ್ಷೋಪಯೋಗಿಯಾಗಿರ್ತಕ್ಕ ತತ್ವ, ತರತಮ ಭಾವ, ಯಾರ ಹೆಚ್ಚು ಯಾರ ಕಡಿಮೆ, ಯಾವ್ಯಾವ ದೇವತೆಗಳು, ಅವರ ಸ್ಥಾನ, ಅವರಿಗೆ ನಾವು ನೀಡಬೇಕಾದಂತಹ ಒಂದು ಜ್ಞಾನ, ಇವೆಲ್ಲವೂ ಕೂಡ ಪ್ರಮಾಣಕ್ಕೆ ಅನುಗುಣ. ಅದಕ್ಕೆ ಯಾವುದೇ ಒಂದು ವ್ಯತ್ಯಾಸ ಆಗದೇ ಇದ್ದಂತೆ ನಾವು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಚ್ಚರಿಕೆಯಿಂದ ನಡವಳಿಕೆಯನ್ನು ಇಟ್ಟುಕೋಬೇಕು. ಅದರಲ್ಲಿ ತಾರತಮ್ಯ ನಿರ್ಣಯವನ್ನು ನಾವು ಮಾಡೋದು ಹೇಗೆ? ಯಾರು ಹೆಚ್ಚು ಯಾರ ಕಡಿಮೆ, ಇಬ್ಬರಿಗಿಂತ ಕಡಿಮೆ ನಾವು ಇದ್ದಾಗ ನಮ್ಗೆ ತಿಳಿಲಿಕ್ಕಾಗ್ತದ? ವಾಯುದೇವರು ಹೆಚ್ಚು, ಶೇಷದೇವರು ಹೆಚ್ಚು, ಎಂತಾಗ್ತದೆ ನಿರ್ಣಯ ಶ್ರೀಜಾತಿ ಲೋಪಾಖ್ಯಾನ ಆಯಿತು. ವಾಯುದೇವರು ಹೆಚ್ಚು, ಶೇಷದೇವರು ಹೆಚ್ಚು ಅಂತ ಅನ್ನೋದನ್ನೇ ನಾವೆಷ್ಟು
ನಾವು ಇಬ್ಬರಿಗಿಂತ ಕಡಿಮೆ. ವಾಯುದೇವರ ಜ್ಞಾನ ಹೆಚ್ಚೋ ಶೇಷದೇವರ ಜ್ಞಾನ ಹೆಚ್ಚೋ ಅನ್ನೋದಕ್ಕೆ ನಾವು ಪರೀಕ್ಷಾ ಮಾಡಿ ಇವರು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಯಾರಿಗೆ ವಾಯುದೇವರಿಗೆ ಶೇಷದೇವರಿಗೆ ನೀವು ಆನ್ಸರ್ ಮಾಡಿ ಮಾರ್ಕ್ಸ್ ಹಾಕ್ತೀವಿ ನಾವು ಹಾಕ್ಲಿಕ್ಕಾಗ್ತದ, ನಾವು ತಿಳ್ಕೊಳ್ಲಿಕ್ಕಾಗ್ತದ? ತಾರತಮ್ಯವನ್ನು ತಿಳ್ಕೋಬೇಕು ಶಾಸ್ತ್ರ ಹೇಳ್ತದೆ. ತಿಳ್ಕೊಳ್ಳೋದಕ್ಕೆ ನಮಗೆ ಇರೋ ದಾರಿ ಆಗುತ್ತೆ. ಹೌದಾ? ಅದಕ್ಕೆ ನಿರ್ಣಯ ಯಾರು ಹೆಚ್ಚು ಯಾರ ಕಡಿಮೆ ಅನ್ನೋದು ಜ್ಞಾನ, ಭಕ್ತಿ, ವಿರಕ್ತಿ, ಶಮನಮಾದಿ ಸಂಪತ್ತು ಎಲ್ಲಾ ಗುಣದಲ್ಲೂ ನಾವು ನಿರ್ಣಯವನ್ನು ತೆಗೆಯಬೇಕಾಗ್ತದೆ. ಆದರೆ ಅದೆಲ್ಲ ಒಳಗಿರ್ತಕ್ಕ ಗುಣ, ಅವರ ಜ್ಞಾನ ಎಷ್ಟು ಅಂತ ಮತ್ತೊಬ್ಬರ ಮನಸ್ಸಿನಲ್ಲಿ ಏನಿದೆ, ಅವರ ಭಕ್ತಿ ಎಷ್ಟು, ಆ ಆಂತರಿಕವಾದ ಗುಣಧರ್ಮವನ್ನೇ ಹೊರಗೆ ನೋಡೋದ್ರಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅವರೇ ಬಾಯಿ ಹೇಳಿದ್ರು ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನಮಗೆ ತಿಳಿಯೋದು ಯಾವುದು? ಬಲ. ಬಲದಿಂದ ನಿರ್ಣಯಿಸೋದು ಇದು ನಿರ್ಣಯ. ಬಲ ನಮಗೆ ಅರ್ಥ ಆಗ್ತದೆ. ಇವ್ರು ಮಾಡದೇ ಇರೋ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ, ಇವರು ಹೆಚ್ಚು ಇವ್ರ ಕೈಲಿ ಆಗಲಿಲ್ಲ. ಅಂಥದ್ದನ್ನೇ ಯಾರು ಮಾಡಿದ್ರು? ಶಿವ ಮಾಡಿ. ಧರ್ಮರಾಜನ ಕೈಲಿ ಆಗಲಿ, ಅರ್ಜುನನ ಕೈಲಿ ಆಗಲಿ, ನಕಲಸಹದೇವರ ಕೈಲಿ ಆಗಲಿ. ಅವ್ರು ಬರೇ ನಾರಾಯಣ 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 ಜನ್ಮ ಮಾಡ್ತಾ ಕೂತ್ಬಿಟ್ಟ. ಯಾರು? ಸಂತಭಟ್ಟ. ನೀವು ಅರ್ಜುನನ ಕೇಳಿದ್ರೆ ಬರೀ ನರ್ತನ ಮಾಡ್ತಾ ಇವತ್ತು ಬಿಡಿತ. ಯಾರು ಮಹಾನುಭಾವ? ಅರ್ಜುನ. ಅವ ಧನಾಗಾಯ ದುರ್ಗಾಯ ಇವ್ರು ಯಾರು ಆಗಲಿಲ್ಲ. ಇವ್ರು ಯಾರು ಮಾಡಿದೆ ಅಂತಕ್ಕಂತಹ ಕಾರ್ಯವನ್ನೇ ಅಜ್ಞಾತವಾದಲ್ಲೂ ಕೂಡ ಆತನನ್ನು ಸೀರಿ ಬುದ್ಧಿ ರಕ್ತದ ಆ ಒಂದು ಮೊದಲಿನಲ್ಲಿ ಮಾಂಸ ಪಿಂಡದಿದ್ದಂತೆ ಬೀಳಬೇಕು, ಹಂಗೆ ಕೀಟಗಳನ್ನು ಸಂಹಾರ ಮಾಡಿರಲ್ಲ. ಇದರಿಂದ ಯಾರು ಹೆಚ್ಚು? 5 ಜನರಲ್ಲಿ ಯಾರಲ್ಲಿ ಆ ಒಂದು ವಿಶೇಷವಾದಂತಹ ಆ ಒಂದು ಭಗವತ್ ಸನ್ನಿಧಾನ, ಭಗವತ್ ಕಾರ್ಯ ಪಾದಕತ್ವ ಎಲ್ಲ ಅಂಶ ನಮ್ಮ ಮನಸ್ಸಿಗೆ ಬರಲಿಕ್ಕೆ ತಾರತಮ್ಯ ನಿರ್ಣಾಯಕವಾದಂತಹ ವಿಚಾರ ಯಾವುದು? ಬಲ. ಮಹಾಭಾರತ ಬರೀ ಕಟ್ಟಿ ಕೇಳೋದಲ್ಲ, ರಾಮಾಯಣದ ಕಥಾವನ್ನಷ್ಟೇ ನೋಡೋದಲ್ಲ, ಅಲ್ಲಿ ಬರತಕ್ಕಂತಹ ಇತರರಿಂದ ಅಸಾಧ್ಯವಾದ ಕೆಲಸ ಯಾರಿಂದ ಸಾಧ್ಯವಾಯಿತು ಇದನ್ನು ನಾವು ಗುರುತಿಸೋದರಿಂದ ಬಲದಿಂದ ತಾರತಮ್ಯವನ್ನು ನಿರ್ಣಯವನ್ನು ಮಾಡಿಕೋಬೇಕು ಅನ್ನೋದು ಲಿಂಗಾಚಾರ್ಯ ಕೊಟ್ಟಂತಹ ಒಂದು ತಾತ್ಪರ್ಯ ನಿರ್ಣಯದ ಮುಖ್ಯವಾದಂತಹ ಒಂದು ಅಂಶ. ಪುರುಷರಲ್ಲೇನೋ ಬಲದಿಂದ ನಿರ್ಣಯ ಮಾಡ್ತೀವಿ. ಯಾಕೆ? ಯುದ್ಧ ಅಥವಾ ಕೆಲಸ ಅದು ಇದು ಸ್ತ್ರೀಯರಲ್ಲಿ ನಾವು ನಿರ್ಣಯ ಮಾಡೋದು. ಯಾರು ಹೆಚ್ಚು ಯಾರು ಕಡಿಮೆ? ಯಾಕೆ ಪುರುಷರಲ್ಲಿ ತಾರತಮ್ಯ ಜ್ಞಾನ ಹೇಗೆ ಬೇಕು ಅದರಂತೆಯೇ ದೇವತಾ ಸ್ತ್ರೀಯರಲ್ಲೂ ಬೇಕಲ್ಲ ತಾರತಮ್ಯ ಜ್ಞಾನ. ಅದಕ್ಕೆ ಸ್ತ್ರೀಯರಲ್ಲಿ ತಾರತಮ್ಯ ಜ್ಞಾನ ಅಂತಕ್ಕಂಥದ್ದು ಯಾವುದರಿಂದ? ಸೌಂದರ್ಯಾದಿಗೊಳಗಿರಲಿ. ಅದು ಶ್ರೀಮದಾಚಾರ್ಯ ಅದಕ್ಕೆ ಸೌಂದರ್ಯ ಜ್ಞಾನ. ಸೌಂದರ್ಯ ಇದೆಯಲ್ಲ ಅದು ಎಲ್ಲರಿಗೂ ಅರ್ಥ ಆಗತಕ್ಕಂತಹ ಅಂಶ. ಅದರಲ್ಲಿ ರುಕ್ಮಿಣೀ ದೇವಿಯ ಸೌಂದರ್ಯ ಎಷ್ಟು, ದ್ರೌಪದಿ ದೇವಿಯ ಸೌಂದರ್ಯ ಎಷ್ಟು, ಸುಭದ್ರಾ ದೇವಿಯ ಸೌಂದರ್ಯ ಎಷ್ಟು, ಹೀಗೆ ಬೇರೆ ಬೇರೆ ಆ ಕಥಾದಲ್ಲಿ ಸಂದರ್ಭದಲ್ಲಿ ಘಟಕರಾಗಿ ಬರತಕ್ಕಂತಹ ಯಾವ ಯಾವ ದೇವತಾ ಸ್ತ್ರೀಯರಿದ್ದಾರೆ ಅವರ ಸೌಂದರ್ಯವನ್ನೇ ಅದನ್ನೆಲ್ಲ ಯಾವ ವರ್ಣನ ಮಾಡಿರ್ತಾರೆ. ಅವರಿಗೆ ವೇದವ್ಯಾಸ ದೇವರಿಗೆ ಶ್ಲೋಕಗಳನ್ನು ತುಂಬಿಸಬೇಕು, ಸುಮ್ಮನೆ ಹಂಗೇನು ಆ ಎಲ್ಲ ಶ್ಲೋಕಗಳೆಲ್ಲ ಪುರಾಣ ತುಂಬ ಎಲ್ಲ ಮಾಡಿರೋದಲ್ಲ, ಅದಕ್ಕೆಲ್ಲ ವಿಶೇಷಗಳು ಕೊಟ್ಟಿರ್ತಾರೆ. ಒಬ್ಬೊಬ್ಬರನ್ನು ಕೂಡ ಅಲ್ಲಿ ವರ್ಣನವನ್ನು ಮಾಡಿರ್ತಾರೆ. ಇವರು ಸಹಸ್ರ ಚಂದ್ರನಂತೆ ಇವರು ಮುಖಾಂತ ಕೆಲವರು ಹೇಳಿರ್ತಾರೆ, ಕೆಲವರು ನಕ್ಷಚಂದ್ರನಂತೆ ಹೇಳಿರ್ತಾರೆ, ಕೆಲವರು ಅನಂತ ಚಂದ್ರನಂತೆ ಇವರು ಮುಖದ ಕಾಂತಿ ವರ್ಣನ ಮಾಡಿರ್ತಾರೆ. ಆ ಮುಖದ ಕಾಂತಿಯನ್ನೇ ಅವರವರ ಒಂದು ಚಿತ್ರಣವನ್ನೇ ಆ ದೇವತಾ ಸ್ತ್ರೀಯರನ್ನೇ ಅದನ್ನು ಕೊಂಡಾಡಬೇಕಾದ್ರೆ ಅದನ್ನೆಲ್ಲ ಹಾಡಿಕೊಂಡು ಸುಮ್ಮನೆ ಹಂಗೆ ಕಟ್ಟಿ ಹೇಳ್ತಿರ್ತಾರೆ. ಉಪನ್ಯಾಸ ಹೇಳೋರು ಹಂಗೆ ಉಪನ್ಯಾಸ ಹೇಳೋದಕ್ಕೆಲ್ಲ ಮಹತ್ವ ಒಂದೊಂದಕ್ಕೂ ಕೂಡ ಸೂಕ್ಷ್ಮ ಇದೆ. ವೇದವ್ಯಾಸದೇವರ ಮಾತಿನಲ್ಲಿ ಸ್ತ್ರೀಯರ ಸೌಂದರ್ಯದ ಆ ಒಂದು ಚಿತ್ರಣವನ್ನೇ ಪ್ರಮಾಣಕ್ಕೆ ಅನುಗುಣವಾಗಿ ತಿಳಿದಾಗ ತಾರತಮ್ಯ ನಿರ್ಣಯ ಆಗ್ತದೆ. ಇದು ದೇವತಾ ಸ್ತ್ರೀಯರಲ್ಲಿ ತಾರತಮ್ಯಕ್ಕೆ ನಿರ್ಣಾಯಕವಾಗಿರ್ತಕ್ಕ ಮಾನದಂಡ. ಅಂದ ಮೇಲೆ ಇಲ್ಲಿ ನಿತ್ಯ ಪುಷ್ಟ ಅನ್ನೋ ಶಬ್ದವನ್ನೇ ವಾದರಾಜ ಸ್ವಾಮಿಯವರು ವ್ಯಾಖ್ಯಾನವನ್ನು ಮಾಡ್ತಾ ಅಂಗಾಂಗಗಳಿಂದಲೂ ನಿತ್ಯ ಪುಷ್ಟರಿದ್ದಾರೆ. ಯಾರು? ಮಹಾಲಕ್ಷ್ಮೀ ದೇವಿ. ಅಷ್ಟೇ ಅಲ್ಲದೆ ಸೌಂದರ್ಯಾದಿ ಗುಣೈರತಿ
ಆದ್ದರಿಂದ ದೇವತಾ ಸ್ತ್ರೀಯರಲ್ಲಿ ಒಬ್ಬರಿಗಿಂತ ಒಬ್ಬರು ಹೀಗೆ ನಾವು ಹೆಚ್ಚು ಹೀಗೆ ನೋಡ್ತಾ ಅಂತಿಮವಾಗಿ ಪರಮಾತ್ಮನ ತರುವಾಯ ಸ್ಥಾನದಲ್ಲಿ ನಾವು ಕಾಣಬೇಕಾದಂತಹ ಒಂದು ಸ್ಥಾನ ಅದು ಯಾವುದು? ಮಹಾಲಕ್ಷ್ಮಿ. ಇದು ನಿತ್ಯ ಪುಷ್ಟ. ಆ ನಿತ್ಯ ಅನ್ನೋ ಮಾತಿನಿಂದ ನಾವು ತಿಳಿಯಬೇಕಾದಂತಹ ಅಂಶ. ಯಾ ನಿತ್ಯ ಪುಷ್ಟ ಸೌಂದರ್ಯಾದಿಗುಣಹೀರಪಿ. ಇಷ್ಟೆಲ್ಲ ತಿಳಿದ ಮೇಲೆ ನಾವು ಲಕ್ಷ್ಮೀ ದೇವಿಯನ್ನು ಏನಂತ ಅರ್ಥ ಮಾಡ್ಕೋಬೇಕು? ಈಶ್ವರೇ ಸರ್ವಭೂತ ಸರ್ವಭೂತ ಎಲ್ಲ ಭೂತ ಪ್ರಾಣಿಗಳು, ಎಲ್ಲ ಜೀವವರ್ಗ, ಎಲ್ಲ ಚೇತನ ವರ್ಗ, ಎಲ್ಲ ವಸ್ತುಗಳು ಪರಮಾತ್ಮನ ಸಲುವಾಗಿ ಉಳಿದಿರತಕ್ಕಂತಹ ಸಕಲ ಪದಾರ್ಥಗಳಿಗೆ ಯಾರಾಗಿದ್ದಾರೋ ಈಶ್ವರಿ ನಿಯಾಮಕರಾಗಿದ್ದಾರೆ. ಅಂದರೆ ಅಂತಹ ಮಹಾಲಕ್ಷ್ಮೀ ದೇವಿಯನ್ನೇ ಉಪಸ್ಕರಿ ಆಹ್ವಾನವನ್ನು ಮಾಡ್ತಾ, ಪ್ರಾರ್ಥನವನ್ನು ಮಾಡ್ತಾ, ಬೇಡ್ತಾ, ಅವ್ವ ನಮ್ಮನೆ ಬಾ ಅಂತ ನೋಡ್ಕೊಂಡಿದ್ದ ಈ ಒಂದು ಮಂತ್ರದಿಂದ ಏನ್ ಮಾಡಿದ್ದಾರಲ್ಲಿ ಸ್ತೋತ್ರವನ್ನು ಮಾಡಿರ್ತಕ್ಕಂತಹ ಕ್ರಮ. ಪರಮಾತ್ಮನಿಗೆ ಗಂಧೋದಕವನ್ನು ನೀಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಗಂಧೋದಕದ ಆ ಒಂದು ಸುಗಂಧ ಪದಾರ್ಥದ ಅದರೊಳಗಿರತಕ್ಕಂತಹ ಸೌಗಂಧ್ಯ ಗುಣಧರ್ಮ ಏನಿದೆ, ಆ ಸೌಗಂಧ್ಯಾತ್ಮಕ ಗುಣಧರ್ಮಕ್ಕೆ ಆ ಒಂದು ಕಾರಣೀಭೂತರಾಗಿ ಪೃಥ್ವಿಯ ಅಂಶದಲ್ಲಿ ಘಟಕಗಳಾಗಿ ಅಲ್ಲಿ ಬಂದಿರತಕ್ಕ ಮಹಾಲಕ್ಷ್ಮೀ ದೇವಿಯ ದಿವ್ಯ ರೂಪವನ್ನು ಸ್ತೋತ್ರವನ್ನು ಮಾಡುತ್ತಾ ಪರಮಾತ್ಮನ ಸನ್ನಿಧಾನಕ್ಕೆ ಲಕ್ಷ್ಮೀ ದೇವಿಯನ್ನು ಒಪ್ಪಿಸ್ತಕ್ಕಂತಹ ಕ್ರಮ. ಯಾವುದು? ಗಂಧೋದಕವನ್ನು ಅರ್ಪಣೆ ಮಾಡತಕ್ಕ ಮಂತ್ರ. ಅದರ ಸಾರವನ್ನು ಮೊದಲ 2 ಪದ್ಯಗಳಿಂದ ವಾದರಾಜ ಸ್ವಾಮಿಗಳವರು ಲಕ್ಷ್ಮೀ ದೇವಿಯ ಚಿತ್ರಣವನ್ನು ತಿಳಿಸ್ತಾ ಏನು ತೋರಿಸ್ತಾ ಇದ್ದಾರೆ. ಈ ಕ್ರಮದಿಂದ ಶ್ರೀಶಮೂಲ ಲಕ್ಷಣದಲ್ಲಿ ಒಂದೊಂದೇ ಇದು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಅಷ್ಟೇ ಹೇಳಿದ್ರು. ಹೀಗೆ 15 ಮಂತ್ರಗಳಿಗೆ ಆ ಕ್ರಮದಲ್ಲಿ ಒಂದು ವೇದ ಮಂತ್ರಕ್ಕೆ ಅರ್ಥವನ್ನು ತಿಳಿಸಲಿಕ್ಕೇನೆ 1 ತಾಸು 2 ತಾಸಾದಾಗ ಇನ್ನು 15 ವೇದ ಮಂತ್ರಕ್ಕೋಸ್ಕರ ಹೀಗೆ ವ್ಯಾಖ್ಯಾನದಲ್ಲಿ ಯಾರೋ ವಾದರಾಜ ಸ್ವಾಮಿಗಳವರು ಅಲ್ಲಿ ಯಾವ್ಯಾವ ಕ್ರಮದಿಂದ ಏನು ತೋರಿಸ್ತಾ ಹೊರಟಿರ್ತಕ್ಕಂತಹ ವಿಚಾರ ಎಷ್ಟು ಸೂಕ್ಷ್ಮ ಇದೆ. ವಾದರಾಜ ಸ್ವಾಮಿಗಳವರ ಒಂದು ವಿಶ್ಲೇಷಣಾ ವಿಧಾನ. ಇನ್ನಷ್ಟೇ ಅಲ್ಲದೇನೆ ಪರಮಾತ್ಮ ಇನ್ನೊಂದು ಮಾತನಾಡ್ತಾನೆ ಭಗವದ್ಗೀತಾದಲ್ಲಿ ಅರ್ಜುನ ಕೇಳಿದಾಗ, ಸ್ವಾಮಿ ಮಹಾಲಕ್ಷ್ಮೀ ದೇವಿ ಏನಂತೀಯ? ಏನಂತೀಯ ಅಂದ್ರೆ ಏನ್ ಲಕ್ಷ್ಮೀ ದೇವಿ ಸಾಮರ್ಥ್ಯ ಇದೆಯೋ ಇಲ್ಲ? ಎಲ್ಲ ಸಾಮರ್ಥ್ಯ. ಮೋಕ್ಷ ಅವಳು ನೋಡಿದ್ರೆ ಹೀಗೆ ಹುಬ್ಬಗಾಯಿಸಿದ ದೃಷ್ಟಿ, ಸ್ಥಿತಿ, ಲಯ, ಜ್ಞಾನ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಮೋಕ್ಷ ಕೊಡ್ತಾರ? ಲಕ್ಷ್ಮೀ ದೇವಿಯಿಂದ ಮೋಕ್ಷ ಆಗ್ತದ? ಆಗ್ತದೆ. ಶ್ರೀಯಂತಾನ ಅಮೃತತ್ವಮಾಯಂ. ಅಮೃತತ್ವಮಾಯಂ ಲಕ್ಷ್ಮೀ ದೇವಿಯಿಂದ ಅಮೃತತ್ವ ಮೋಕ್ಷ ಇದೆ. ಹಂಗಾರೆ ಮೋಕ್ಷ ಲಕ್ಷ್ಮೀ ದೇವಿಯಿಂದ ಸಿಗ್ಬೇಕಾದ್ರೆ ನೀ ಯಾಕಬೇಕು? ಲಕ್ಷ್ಮೀ ದೇವಿನ ಹಿಡಿದಿರುತ್ತೆ. ಹೆಂಗು ಲಕ್ಷ್ಮೀ ದೇವಿ ಹಿಡಿದಿಲ್ಲ 15 ಜನಕ್ಕೆ ಲಕ್ಷ್ಮೀ ಪೂಜಾ ಮಾಡಿ ಲಕ್ಷ್ಮೀ ದೇವಿ ಬೇಕು ಅಂತ ನಿಂತೆ ಲಕ್ಷ್ಮೀ ದೇವಿ ಹಿಡ್ದೇ ಬೀಳ್ತೀವಿ. ಹಂಗೇನೆ ಹೋಗ್ತಾ ಮೋಕ್ಷ ಕೊಟ್ಬಿಡವ ಅಂತ ಅಲ್ಲೇ ಕೇಳ್ಕೊಂಡ್ಬಿಡ್ತೀವಿ. ದೇವ್ರ ಪೂಜೆ ಆಗ್ತದೆ, ಲಕ್ಷ್ಮೀ ಪೂಜಾನೇ ಸಾಕಲ್ಲ. ಆ ಕ್ರಮ ಇದೆ. ನನ್ನ ಪೂಜಾ ಮಾಡೋದು ಯಾಕೆ ಪತ್ರ ಪುಷ್ಪಂ ಫಲಂ ಪ್ರೋಯ. ನನಗೆ ಒಂದು ಪೂಜೆಗಳ ಹಾಕಿದ್ರು ಸಾಕು, ಒಂದು ಗಿಡ್ಡಿ ನೀರು ಐದು ಸಾಕು, ಒಂದು ನಮಸ್ಕಾರ ಆಗಿ ಗೋವಿಂದ ಅಂತ ಹೇಳಿದ್ರು ಸಾಕು, ಬರೀ ಒಂದು ನಾಮೋಚ್ಚಾರ ಅಕ್ಷಕಾಂತ ಗೋವಿಂದ ಅಕ್ಷಕಾಂತ ಗೋವಿಂದ ಅಕ್ಷಕಾಂತ ಗೋವಿಂದ ಆದ್ರೂ ಸಾಕು. ಅಷ್ಟಕ್ಕೆ ಎಲ್ಲಾ ಪೂಜೆ ಮಾಡಿದ್ದೀನಿ ನಾ ಹಾಕಿದ್ವಿ. ಅದು ಲಕ್ಷ್ಮೀ ದೇವಿ ಸುಲಭ ಇಲ್ಲ. ಮಹಾಲಕ್ಷ್ಮೀ ದೇವಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಮಹಾಲಕ್ಷ್ಮೀ ದೇವಿಯನ್ನು ಒಲಿಸೋದು ಕಷ್ಟ. ಮಹಾಲಕ್ಷ್ಮೀ ದೇವಿಯನ್ನು ಪ್ರತ್ಯೇಕವಾಗಿ ನಾವು ಸ್ತೋತ್ರ ಮಾಡೋದು, ಆರಾಧನೆ ಮಾಡೋದು, ಅದನ್ನೆಲ್ಲವನ್ನು ಮೋಕ್ಷ ಕೊಡ್ತಾಳೆ ಅಂತ ಅಲ್ಲಿಯೇ ಕೊಟ್ಟರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಮೋಕ್ಷ ಅಲ್ಲ, ಯಾವುದು ಅಧಪತನ. ಮತ್ತೆ ಬಿಡಿದ್ರೆ ಎಚ್ಚರಿಕೆ ಇರಬೇಕಾಗ್ತದೆ. ಯಾರಿದ್ದಾನೆ? ವಿಷ್ಣು ಪರಮಾತ್ಮ ಆಗಿದ್ದಾನೆ. ಅಂದ್ರೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಪರಮಾತ್ಮನಿಂದ ಪ್ರತ್ಯೇಕವಾಗಿ ಲಕ್ಷ್ಮಿಯನ್ನು ಆರಾಧಿಸೋದು, ಕೊಂಡಾಡೋದು, ಸ್ತೋತ್ರ ಮಾಡೋದು ಇವೆಲ್ಲವೂ ಕೂಡ ಮನಸ್ಸಿಗೆ ದೇಶಕ್ಕೆ ಕಾರಣವಾಗುವ ಸಂದರ್ಭಗಳು ಬರುತ್ತಾರೆ.
ಅನ್ನೋದನ್ನು ತಿಳಿಸಿದಾಗ ಮತ್ತು ನಾವೀಗ ದೇಶವನ್ನು ದರ್ಶನವನ್ನೇ ಈ ಲಕ್ಷ್ಮೀದೇವಿಯನ್ನೇ ಪ್ರತ್ಯೇಕ ಸ್ತೋತ್ರ ಮಾಡತಕ್ಕಂತಹದ್ದನ್ನೇ ಅದನ್ನು ಕೂಡ ವಾದರಾಜಸ್ವಾಮಿಗಳವರಿಗೆ ಮಾಡಿಕೊಡ್ತಾರೆ ಅಂತ ಆದಾಗ ಹಾಗಾದ್ರೆ ಇದು ಒಂದು ಕ್ಲೇಶನೋ ಕ್ಲೇಶ ಪರಿಹಾರನೋ ಯಾವ ಕ್ರಮದಿಂದ ನಾವು ತಿಳ್ಕೋಬೇಕು. ಕಾರಣ ಲಕ್ಷ್ಮೀದೇವಿಯನ್ನೇ ಆರಾಧಿಸೋದು ಕ್ಲೇಶ ಕಾರಣ ಆಗ್ತದೆ ಅನ್ನೋ ಉತ್ಸಾಹ ಅಂತ ಹೇಳಿದ್ನಲ್ಲ ಬಂದೆ. ಮತ್ತೆ ಹಂಗಾದ್ರೆ ನಾವು ಲಕ್ಷ್ಮೀದೇವಿಯಲ್ಲಿ ಆರಾಧನವನ್ನು ಮಾಡ್ತಾ ಒಂದು ಸ್ತೋತ್ರವನ್ನು ಮಾಡ್ತಾ ಒಂದೊಂದೇ ವೇದವಂತರನ್ನು ವ್ಯಾಖ್ಯಾನವನ್ನು ಮಾಡ್ತಾ ನಾವೇನೋ ಬುದ್ಧಿ ಇಲ್ಲ ಇಲ್ಲ ಹೆಂಗ್ ಬೇಕಾದ್ರೆ ನಾವು ವರ್ತಿಸ್ತಿರ್ತೀವಿ. ನಾವು ಜ್ಞಾನಿಗಳು ಅವರು ರಾಜಾಶ್ರಾಮರು ಅವ್ರು ಹೇಗೆ ಮಾಡ್ತಾರೆ, ಏನ್ ಜ್ಞಾನವನ್ನು ಮಾಡ್ತಾರೆ. ಈಗ ಲಕ್ಷ್ಮೀದೇವಿಯನ್ನು ನಾವು ಆರಾಧಿಸಬೇಕಾದ್ರೆ ಈ ಎಲ್ಲ ಕ್ಲೇಶ ಬರತಕ್ಕಂಥದ್ದಕ್ಕೆ ಅವಕಾಶ ಆಗಬೇಕಂದ್ರೆ ಯಾವ ಕ್ರಮದಿಂದ ಹೋಗಬೇಕು, ಅಲ್ಲಿರ್ತಕ್ಕಂತಹ ಒಂದು ಸೂಕ್ಷ್ಮತೆ ಏನು ಅನ್ನೋದನ್ನು ರಾಜಾಶ್ರಾಮಗಳು ಏನು ತಿಳಿದುಕೊಂಡ್ರೆ. ಮಾಡೋಣ. ಶ್ರೀಕೃಷ್ಣ ಹರೇ ನಮಃ.